ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆಗೆ ಆಗ್ರಹಿಸಿ ಪುಟ್ಟಣ್ಣಯ್ಯ ಬಣದ ರೈತ ಸಂಘ ಪ್ರತಿಭಟನೆ. ಕೇಂದ್ರ ಸರ್ಕಾರ ಬೆಲೆ ಇಳಿಕೆ ಮಾಡದಿದ್ದರೆ ರಾಜ್ಯ ಮಟ್ಟದ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ರವಾನೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಸರ್ಕಾರಕ್ಕೆ ಇದೇನು ರಾಜ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು? ಬೆಲೆ ಏರಿಕೆಗಳನ್ನು ಕೂಡಲೇ ಕಡಿಮೆ ಮಾಡಲೇಬೇಕು. ರೈತರಿಗೆ ಕೊಡ್ತಕ್ಕಂಥ ಗೊಬ್ಬರದ ಬೆಲೆ ಕಡಿಮೆ ಆಗಲೇಬೇಕು. ಡೌನ್ ಡೌನ್ ಬಿಜೆಪಿ. ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರವು ರಸಗೊಬ್ಬರ, ಡೀಸೆಲ್ ಹಾಗೂ ಪೆಟ್ರೋಲ್ ದರ ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪುಟ್ಟಣ್ಣಯ್ಯ ಬಣದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ಮುಂಗಾರು ಹಂಗಾಮು ಪ್ರಾರಂಭದಲ್ಲಿಯೇ ಕೇಂದ್ರ ಸರ್ಕಾರ ರಸಗೊಬ್ಬರ, ಡೀಸೆಲ್ ಹಾಗೂ ಪೆಟ್ರೋಲ್ ದರಗಳನ್ನು ಏರಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಏಕಾಏಕಿ ದರ ಏರಿಕೆ ಮಾಡಿರುವುದರಿಂದ ರೈತರಿಗೆ ಕೃಷಿ ಚಟುವಟಿಕೆ ನಡೆಸಿರುವುದು ದುಸ್ತರವಾಗಿದೆ. ಕಳೆದ ಒಂದೇ ವಾರದಲ್ಲಿ 4 ಬಾರಿ ದರ ಹೆಚ್ಚಳ ಮಾಡಿರುವ ಪರಿಣಾಮ ಟ್ರ್ಯಾಕ್ಟರ್ ಉಳುಮೆ, ನೀರಾವರಿ ಪಂಪ್ ಸೆಟ್ ಬಳಕೆ ಹಾಗೂ ಬೆಳೆ ಸಾಗಾಣಿಕೆ ವೆಚ್ಚ ದುಪ್ಪಟ್ಟಾಗಿದೆ. ಇದರ ಜೊತೆಗೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನರಸತ್ತ ಸರ್ಕಾರಗಳಾಗಿವೆ. ಲಜ್ಜೆಗೆಟ್ಟ ಸರ್ಕಾರಗಳು ಇವತ್ತು ಇವು. ರೈತರ ಹತ್ರ ಓಟ್ ಹಾಕಿಸ್ಕೊಂಡು ರೈತರು ಬೆನ್ನೆಲುಬು ಅಂತ ಹೇಳ್ಕೊಡ್ತಕ್ಕಂಥ ನರೇಂದ್ರ ಮೋದಿ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ವಿರೋಧ ಪಕ್ಷಗಳು ಇರ್ಬೋದು, ಈ 3 ಪಕ್ಷಗಳು ಲಜ್ಜೆಗೆಟ್ಟ ಸರ್ಕಾರಗಳು ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ರಸಗೊಬ್ಬರದ ಬೆಲೆ ಇವೆಲ್ಲ ಜನಸಾಮಾನ್ಯರು ರೈತರು ಮಾಡ್ತಕ್ಕಂಥ ಕೆಲಸಗಳಿಗೆ ಇವತ್ತು ಹೊರೆಯಾಗಿ ಇವತ್ತು ಸರ್ಕಾರಗಳು ರೈತರ ಮೇಲೆ ಬರೆ ಎಳೆದು ಇವತ್ತು ರೈತರನ್ನ ಇವತ್ತು ಕಾಡಿಸಿ ಆತ್ಮಹತ್ಯೆಗೆ ಹೋಗ್ತಕ್ಕಂಥ ಒಂದು ದಾರಿ ತಲುಪಿಸ್ತಾ ಇದೆ. ಬಂಧುಗಳೇ, ಏನು ಈ ರಾಜಕಾರಣಿಗಳು 3 ಪಕ್ಷಗಳು ಏನಿದೆ, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ರೆ, ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದೆ. ಅವ್ರು ಚಕಾರ ಎತ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇವತ್ತಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರೆ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಇವರು ಚಕಾರ ಎತ್ತಾ ಇಲ್ಲ. ಅಲ್ಲಿಗೆ ಏನಂದ್ರೆ ಈ 3 ಪಕ್ಷಗಳು ಒಂದೇ ನಾಣ್ಯದ ಮುಖಗಳಿದ್ದಂಗೆ. ನಾನು ಮಾಡಿದಾಗ ನೀನು ಮಾತಾಡ್ಬೇಡ, ನೀನ್ ಮಾಡಿದಾಗ ನಾನು ಮಾತಾಡ್ಬೇಡ, ಇದು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಪಕ್ಷಗಳು. ಅದನ್ನ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಮೇಲುಕೋಟೆ ದರ್ಶನ್ ಪುಟ್ಟಣ್ಣನವರು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ರಾಜ್ಯಸಭೆಯಲ್ಲಿ ನಿಂತ್ಕೊಂಡ್ರೆ ಇವತ್ತು ಕರ್ನಾಟಕದಲ್ಲಿ ಇಡೀ ರೈತ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ರೈತ ಕುಲವಾಗಿ ಅವರು ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ. ಈ ಲಜ್ಜೆಗೆಟ್ಟ ಅಧಿಕಾರಿಗಳು ಧಿಕ್ಕಾರ ಕೊಡ್ತಾ ಇದೆ. ಇವರೇನಾದ್ರು ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ರಸಗೊಬ್ಬರ ಕಮ್ಮಿ ಮಾಡಲಿಲ್ಲ ಅಂದ್ರೆ ಎಲ್ಲ ಸರ್ಕಾರಗಳು ಧಿಕ್ಕಾರಕ್ಕೆ ಹೋಗಿ ಬಂದ್ ಮಾಡ್ತೀವಿ, ಎಲ್ಲ ರೈತರ ಹತ್ರ ಹೋಗಿ ಹಳ್ಳಿಗೆ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡ್ತೀವಿ, ಬಂದ್ ಕರೆ ಕೊಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀವಿ ಬಂಧುಗಳೇ. ಪಂಚ ರಾಜ್ಯಗಳ ಚುನಾವಣೆ ಮುಗಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದಿಢೀರೆಂದು ಗ್ಯಾಸ್ ಬೆಲೆ ಒಂದೇ ಬಾರಿ 999 ರು ಹೆಚ್ಚಿಸಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಿದೆ. ಇದನ್ನು ತಾಳಿಕೊಳ್ಳುವ ಮೊದಲೇ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ವಾರದಲ್ಲಿ 4 ಬಾರಿ ಹೆಚ್ಚಳ ಮಾಡುವ ಮೂಲಕ ಜನಸಾಮಾನ್ಯರು ಈ ದೇಶದಲ್ಲಿ ಬದುಕಲೇಬಾರದೆಂಬ ಸಂದೇಶವನ್ನು ನೀಡಿರುವುದು ಸರ್ವಾಧಿಕಾರಿ ಮನೋಭಾವವನ್ನು ಸೂಚಿಸುತ್ತದೆ ಎಂದರು. ಕಳೆದ 3 ವರ್ಷಗಳಿಂದ ತೆಪ್ಪಗಿದ್ದ ಕೇಂದ್ರ ಸರ್ಕಾರವು ಯುದ್ಧದ ನೆಪವೊಡ್ಡಿ ತೈಲ ಬೆಲೆ ಹೆಚ್ಚಿಸಿರುವುದು ಅಮಾನವೀಯವಾಗಿದೆ. ಶ್ರೀಮಂತರ ಬಳಕೆಯ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸುವ ಬದಲಿಗೆ ಬಡವರು, ರೈತರು, ಕೃಷಿ ಕೂಲಿ ಕಾರ್ಮಿಕ ವರ್ಗರ ಜೇಬಿಗೆ ಕೈ ಹಾಕಿದೆ. ದೇಶದ ಬೆನ್ನೆಲುಬಾದ ರೈತರಿಗೆ ತೊಂದರೆ ಕೊಡುವ ದುರುದ್ದೇಶದಿಂದಲೇ ರಸಗೊಬ್ಬರ,
ಕ್ರಿಮಿನಾಶಕ ಬೆಲೆಯನ್ನು ಹೆಚ್ಚಳ ಮಾಡಿದೆ. ರೈತರಿಗೆ 2,000 ಕೊಡುವ ಬಗ್ಗೆ ಮಾತನಾಡುವ ಇವರು ಬೆಲೆ ಏರಿಕೆ ಬಗ್ಗೆಯೂ ಮಾತನಾಡಬೇಕು ಎಂದರು. ಕರ್ನಾಟಕ ರಾಜ್ಯದಲ್ಲಿ ಇಡೀ 31 ಜಿಲ್ಲೆಯಲ್ಲಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ ಬಣ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಕೊಡ್ತಾ ಇದೀವಿ. ಅಂದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ, ಅಂದ್ರೆ ರೈತರಿಗೆ ನೀವು ಕೊಡ್ತಾ ಇರುವಂತ ಕೆಲಸ ಅಷ್ಟಿಷ್ಟಲ್ಲ. ಇವತ್ತು ರಸಗೊಬ್ಬರ ತಗೊಬೇಕಂದ್ರೆ 1,200 ರೂಪಾಯಿ ಇರೋದು 2,000 ಆಗಿದೆ, 2,200 ರೂಪಾಯಿ ಆಗಿದೆ. ಒಂದ್ ಕಡೆ KPTCL ಏನಾಗಿದೆ ಅಂದ್ರೆ ಟ್ರಾನ್ಸ್ಫರ್ ಒಂದು ಕೊಳವೆ ಬಾವಿ ರೈತ ಕೊಡಿಸಿದಾನಂದ್ರೆ 3.5 ಲಕ್ಷ ರೂಪಾಯಿ ಕಟ್ಟಬೇಕು ಒಂದು ಕೊಳವೆ ಬಾವಿಗೆ. ಎಲ್ಲಿ ದುಡ್ಡು ತರೋದು ರೈತ? ಕೊಳವೆ ಕೊಡ್ಸಕ್ಕೆ 5 ಲಕ್ಷ 6 ಲಕ್ಷ ಖರ್ಚಾಗಿರ್ತದೆ. ಅವ್ನು ವಿದ್ಯುತ್ ಕರೆಂಟ್ ಕಲೆಕ್ಷನ್ ತಗೊಬೇಕಂದ್ರೆ 3.5 ಲಕ್ಷ ಕಟ್ಟಬೇಕು. ಇದನ್ನ ತಪ್ಪಿಸ್ಬೇಕು. ಹಿಂದೆ ಯಾವ ರೀತಿ ಕೊಡ್ತಾ ಇದ್ರು, ಬರೀ 25,000 34,000 ಕಟ್ಸ್ಕೊಂಡು ಕೊಡ್ತಾ ಇದ್ರು ಟ್ರಾನ್ಸ್ಫರ್ ಡಬ್ಬ. ಆ ರೀತಿ ಯಾವುದೇ ಒಬ್ಬ ರೈತ ಕೊಳವೆ ಬಾವಿ ಕೊಡಿಸಿದ್ರೆ ಕೊಡ್ಬೇಕು. ಎರಡನೇ ಒತ್ತಾಯ, ಇವತ್ತು ಏನ್ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿದಿರಿ, ರಸಗೊಬ್ಬರ ಹೆಚ್ಚು ಮಾಡಿದಿರಿ, ಇವನ್ನ ಕೈ ಬಿಡ್ಬೇಕು. ಅದಕ್ಕೆ ಕೊಡ್ಬೇಕಾದಂತ ಸಬ್ಸಿಡಿ ಹಣ ಕಡಿಮೆ ಮಾಡಿದಿರಿ. ಇವತ್ತೇನೋ ಬೇರೆ ದೇಶದಲ್ಲಿ ಯುದ್ಧದ ಒಂದು ನೆಪ ಹೇಳ್ಕೊಂಡು ರೈತರನ್ನ ಹಾಳು ಮಾಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನು ಕಾಪಾಡುವಂತ ರೈತ ಇವತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಆಗ್ತಾ ಇದ್ರು. ಮಾನ ಮರ್ಯಾದೆಯಿಂದ ಎರಡೂ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ಇವತ್ತು ಯಾವುದೇ ಕೆಲಸ ಇರಲಿ ಸರ್ಕಾರಗಳಿಗೆ, ಫಸ್ಟ್ ಇದನ್ನ ಜವಾಬ್ದಾರಿಯುತವಾಗಿ ಗೌರವಯುತವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತ ಸಂಘ ಬೇರೆ ಮಟ್ಟವರೆಗೂ ಹೋರಾಟ ಮಾಡಬೇಕು ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಸಗೊಬ್ಬರ ದರ ಏರಿಕೆಯಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಬಿತ್ತನೆ ನಡೆಸುವುದೇ ಕಷ್ಟಕರವಾಗಿದ್ದು, ಬೆಳೆದ ಬೆಳೆಗಳಿಗೂ ಸೂಕ್ತ ಮಾರುಕಟ್ಟೆ ಹಾಗೂ ನ್ಯಾಯಯುತ ಬೆಲೆ ಸಿಗದಿರುವ ಸಂದರ್ಭದಲ್ಲೇ ಕೃಷಿ ವೆಚ್ಚದ ಹೆಚ್ಚುವರಿ ಹೊರೆ ರೈತರ ಬೆನ್ನುಮೂಳೆ ಮುರಿಯುವಂತಾಗಿದೆ ಎಂದು ಆರೋಪಿಸಿದರು. ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಟಿ.ಕೆ. ಅರುಣಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ ಬಣ. ಈಗ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡುತ್ತಿರುವಂತಹ ಅನ್ಯಾಯದ ಬಗ್ಗೆ ಚಕಾರ ಎತ್ತಿ ಇವಾಗ ನಮಗೆ ತೊಂದರೆ ಆಗ್ತಿರುವಂತಹ ರಸಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೇಕು, ಪೆಟ್ರೋಲು, ಡೀಸೆಲ್ ಹಾಗೂ ವಿದ್ಯುತ್ ನಮಗೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದನ್ನ ಕೈ ಬಿಡಬೇಕು. ಹಾಗೂ ಗ್ಯಾಸ್ ತೊಂದರೆ ಮಾಡಿ ಎಲ್ಲರಿಗೂ ಸಹ, ರೈತರೇ ಅಲ್ಲ ಎಲ್ಲಾ ವಿಧವಾದ ಜನರಿಗೂ ಸಹ ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನ ಕೈ ಬಿಡಬೇಕು ಅಂತ ಅನುಕೂಲ ಮಾಡ್ಕೊಳ್ಬೇಕು. ನಮ್ಮ ರೈತರಿಗೆ ಸಬ್ಸಿಡಿ ಬರೋದನ್ನ ಕಡಿಮೆ ಮಾಡಿ ಅದನ್ನ ನಮ್ಗೆ ರೈತರಿಗೆ ತಲುಪಿಸಿರ ಮಾಡ್ತಾ ಇದ್ರೆ ಅದನ್ನ ರೈತರಿಗೆ ತಲುಪುವಂತ ಕೆಲಸ ಮಾಡಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಸಂಘಟನೆಯಿಂದ ಎಲ್ಲಾ ಪದಾಧಿಕಾರಿಗಳು ಬಂದು ಎಲ್ಲಾ ತಾಲೂಕುಗಳಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಇವತ್ತು ನಾವು ಇದೇ ಮನವಿಯನ್ನ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಇವಾಗ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಾಗಬಹುದು, ಮುಖ್ಯಮಂತ್ರಿಗಳಾಗಿರ್ಬೋದು ಈ ಮನವಿಯನ್ನು ಸ್ವೀಕರಿಸಿ ರೈತರಿಗೆ ಅನುಕೂಲ ಮಾಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಬಂದ್ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಟಿ.ಕೆ. ಅರುಣಕುಮಾರ್, ಗೌರವಾಧ್ಯಕ್ಷ ಕೋಟೆ ಚನ್ನೇಗೌಡ, ಕಾರ್ಯಾಧ್ಯಕ್ಷ ಪಿಎಂ ಮಾರುತಿ, ಸಂಚಾಲಕ ರಾಮಾಂಜಿ, ಜಿಲ್ಲಾ ಘಟಕದ ಅರುಣ್ ಕುಮಾರ್, ರೈತ ಮುಖಂಡ ಯರ್ರಪ್ಪ, ಈಶ್ವರ್ ರೆಡ್ಡಿ, ರಮೇಶ್ ಬಾಬು, ನಂದಿ ಶ್ರೀನಿವಾಸ್ ರೆಡ್ಡಪ್ಪ, ಜಿಎನ್ ಲಕ್ಷ್ಮಣ ರೆಡ್ಡಿ, ಪೆದ್ದಪ್ಪಯ್ಯ, ರಮಣ ಸಿಎಂ, ಶ್ರೀಧರ್ ಎನ್, ನಾಗರಾಜ್, ಎಚ್ ವೆಂಕಟೇಶ್ ಪದಾಧಿಕಾರಿಗಳು ಭಾಗಿಯಾಗಿದ್ರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.